ಶ್ರಾವಣಿ, ನಿನ್ನ ಕೊಲ್ಲಬೇಕು ಅಂತ ಬಂದೆ. ಆದ್ರೆ ಕೊಲ್ಲೋ ಕ್ರೂರತನನೇ ಮರೆಸ್ಬಿಟ್ಟಿದ್ಯಾ ನೀನು. ಏನಾಗ್ತಿದೆ ನನಗೆ ಗೊತ್ತಿಲ್ಲ. ಯಾಕೆ ಹೀಗೆಲ್ಲ ಆಗ್ತಿದೆ ನನಗೆ ಶ್ರಾವಣಿ? ಹೆಣ್ಣಿಗೆ ಅಂದ ಬುದ್ಧಿವಂತಿಕೆ ಇದ್ರೆ ಸೌಂದರ್ಯಕ್ಕೆ ಒಂದು ಅರ್ಥ ಅಂತಾರೆ. ಆದ್ರೆ ನೀನು ಅಂದವೂ ಹೌದು, ಬುದ್ಧಿವಂತೆಯೂ ಹೌದು, ಜೊತೆಗೆ ಧೈರ್ಯವಂತೆ ಕೂಡ. ಒಳ್ಳೆಯವಳು ಹೌದು. ಚಿನ್ನದಂತ ಗುಣ ಹೊಂದಿರೋ ನಿನ್ನ ನಾನೇನಂತ ಕರೀಲಿ? ಸೌಂದರ್ಯವತಿ ಅಂತ ಕರೆದ್ರೆ ತುಂಬಾ ಕಡಿಮೆ ಆಗತ್ತೆ. ಶ್ರಾವಣಿ, ಒಂದು ಮಾತು ಹೇಳ. ನನ್ನ ಬಾಯಲ್ಲಿ ಒಳ್ಳೆಯವ್ರನ್ನ ಯಾವತ್ತೂ ಹೊಗಳಿಲ್ಲ. ಒಳ್ಳೆಯವ್ರನ್ನ ಒಳ್ಳೆ ದೃಷ್ಟಿಯಿಂದಲೂ ನೋಡಿಲ್ಲ. ನನ್ನಿಂದ ಹೊಗಳಿಸ್ಕೊಂಡ ಮೊದಲನೇ ಹೆಣ್ಣು ನೀನೇ ಶ್ರಾವಣಿ. ಆದ್ರೆ ಏನು ಮಾಡ್ಲಿ, ಕರ್ತವ್ಯ ಕರ್ತವ್ಯ ನಿಭಾಯಿಸಲೇಬೇಕಾಗಿದೆ. ಈಗ ನಾನು ಸಂಯುಕ್ತನ ಅಡಿಯಾಳು. ಅಡಿಯಾಳು ಅಂದ್ರೆ ಸೇವಕ ಅಲ್ಲ, ಮಾತು ಕೊಟ್ಟು ಬಂದಿರೋ ನಿರ್ವಾಹಕ. ನಿಭಾಯಿಸಬೇಕಾಗಿದೆ. ಅವಳು ಹೇಳಿರೋದನ್ನ ಮಾಡಲೇಬೇಕಾಗಿದೆ. ಏನು ಮಾಡ್ಲಿ ಹೇಳು, ಏನು ಮಾಡ್ಲಿ ಹೇಳು. ನಿನಗೆ ಸಂಯುಕ್ತ ಸಹವಾಸ ಬೇಡ, ಬೇಡ, ಬಿಟ್ಟು ಬಿಡು. ಯಾಕೆ ಅವಳ ತಂಟೆಗೆ ಹೋಗ್ತೀಯ? ಅವಳಿಂದ ದೂರ ಆಯ್ತು ಬಿಡು. ಆಗ ನಾನು ನಿನ್ನ ವಿಷಯದಲ್ಲಿ ನೆಮ್ಮದಿಯಿಂದ ಇರ್ಬೋದು. ಏನಂತೀಯ? ಆ ಸಂಯುಕ್ತ ಕ್ರೂರಿ ಅನ್ಕೊಂಡಿರೋದನ್ನ ಮಾಡೋ ತನಕ ಬಿಡೋ ಹೆಣ್ಣೆ ಅಲ್ಲ. ನಿನಗೇನಾದ್ರೂ ತೊಂದರೆ ಆಗ್ಬಿಡುತ್ತೇನೋ ಅಂತ ಭಯ ಅಷ್ಟೇ. ನನ್ಗೇನು ಆಗ್ಬಾರ್ದು, ನಿನಗೇನು ಆಗಬಾರ್ದು ಶ್ರಾವಣಿ. ನೀನು ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಆಮೇಲೆ 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 ಗೊತ್ತಾ ಅಧೀರಾ, ಯಾರು ಕರೀತಿದ್ದಾರೆ? ಸಂಯುಕ್ತಗೂ ಶ್ರಾವಣಿಗೂ ಬಿಟ್ರೆ ಬೇರೆ ಯಾರಿಗೂ ನನ್ನ ಹೆಸರು ಗೊತ್ತಿಲ್ವಲ್ಲ. ಯಾರು?